ಹಾಯ್ ಹಲೋ ನಮಸ್ಕಾರ. ಡೆವಿಲ್ ಸ್ವೀಟ್ ಲವ್ ಭಾಗ 1. ಬೆಂಗಳೂರಿನ ಸುಂದರ ಮುಂಜಾನೆ. ಹೊರಗೆ ಇನ್ನೂ ಮಂಜಿನ ಮುಸುಕು ಇತ್ತು. ಆದರೆ ರಾಣಾವತ್ ಬಂಗಲೆಯ ಜಿಮ್ ಕೋಣೆಯಲ್ಲಿ ಮಾತ್ರ ಬೆವರಿನ ಹನಿಗಳು ಚೆಲ್ತಾ ಇದ್ವು. ಕಬ್ಬಿಣದ ಬಾರದ ಸರಳುಗಳನ್ನು ಎತ್ತುತ್ತಾ ತನ್ನ ಸ್ನಾಯುಗಳಿಗೆ ಸವಾಲು ಹಾಕ್ತಿದ್ದವನು ವಿರಾಟ್ ರಾಣಾವತ್. 26 ವರ್ಷದ ಈತ ನಗರದ ಅತ್ಯಂತ ಯಶಸ್ವಿ ಉದ್ಯಮಿ. ಎತ್ತರದ ನಿಲುವು, ಕಟ್ಟುಮಸ್ತಾದ ದೇಹ ಮತ್ತು ಗಂಭೀರವಾದ ಕಣ್ಣುಗಳು ಅವನ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಗತ್ತು ನೀಡಿದ್ವು. ಅವನ ಸುತ್ತ ಸಾವಿರಾರು ಹುಡುಗಿಯರು ಸುಳಿಯಲು ಆತುರಿತಾ ಇದ್ರು. ಆದರೆ ವಿರಾಟ್ಗೆ ಮಾತ್ರ ಹೆಣ್ಣು ಮಕ್ಕಳು ನೆರಳೆಂದರೆ ತುಂಬ ದ್ವೇಷ. ಅವನ ಈ ಮೌನ ಮತ್ತು ಕಠೋರತೆಯ ಹಿಂದೆ ಒಂದು ಕಹಿಯಾದ ಗತಕಾಲ ಇತ್ತು. ಅದು ಅವನನ್ನು ಈ ರೀತಿ ಬದಲಾವಣೆ ಮಾಡಿತ್ತು. ವಿರಾಜ್ ಪಕ್ಕದಲ್ಲೇ ಅವನ ತಮ್ಮ ನಿಖಿಲ್ ರಾಣಾವತ್ ಅನಿವಾರ್ಯವಾಗಿ ವರ್ಕೌಟ್ ಮಾಡ್ತಾ ಇದ್ದ. ನಿಖಿಲ್ಗೆ ಬೆಳಗ್ಗೆ ಬೇಗ ಹೇಳುವುದೆಂದರೆ ತುಂಬ ಕಷ್ಟ. ಆದರೆ ಅಣ್ಣನ ಆಜ್ಞೆಯನ್ನು ಮೀರುವ ಧೈರ್ಯ ಅವನಿಗೆ ಇರಲಿಲ್ಲ. ಅಣ್ಣ, ನೀನು ಬೆಳಗ್ಗೆ 5 ಗಂಟೆಗೆ ಹೇಳ್ತೀಯಾ ಅಂದರೆ ನಿನ್ನ ಜೊತೆ ನಾನೇಕೆ ಈ ಶಿಕ್ಷೆಯನ್ನು ಅನುಭವಿಸಲೇಬೇಕು? ನನಗಿದು ಸ್ವಲ್ಪವೂ ಇಷ್ಟವಿಲ್ಲ ಎಂದು ಗೊಣಗುತ್ತಾ ಅಣ್ಣನ ಕಡೆ ನೋಡ್ತಾ ಇದ್ದಾನೆ. ವಿರಾಜ್ ವ್ಯಾಯಾಮವನ್ನು ನಿಲ್ಲಿಸಿ ಗಂಭೀರವಾಗಿ ತಮ್ಮನತ್ತ ನೋಡಿ, ನಿಖಿಲ್, ಬಾಯಿ ಮುಚ್ಚಿ ಕೆಲಸ ಮಾಡು. ಮುಂಜಾನೆ ಎದ್ದೇಳುವುದು ಆರೋಗ್ಯಕ್ಕೆ ಮಾತ್ರವಲ್ಲ, ಶಿಸ್ತಿಗೂ ಮುಖ್ಯ ಎಂದು ಖಡಕ್ಕಾಗಿ ಹೇಳಿದ್ದ. ಅಣ್ಣನ ಮಾತಿನ ತೀಕ್ಷ್ಣತೆ ಗೊತ್ತಿದ್ದಂತಹ ನಿಖಿಲ್ ಸುಮ್ಮನಾಗಿ ಮತ್ತೆ ಕೆಲಸವನ್ನು ಮುಂದುವರಿಸ್ತಾನೆ. ನಿಖಿಲ್ಗೆ 24 ವರ್ಷ, ತುಂಬ ಚೂಟಿ ಹುಡುಗ. ಅಣ್ಣನಿಗಿಂತ ಸಂಪೂರ್ಣವಾಗಿ ಭಿನ್ನ. ನಗುಮುಖ, ತುಂಟಾಟದ ನಿಖಿಲ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಸೋಷಿಯಲ್ ಹುಡುಗ. ಅಷ್ಟರಲ್ಲಿ ಜಿಮ್ನ ಬಾಗಿಲು ವೇಗವಾಗಿ ತೆರೆಯಿತು. ಅವರ ತಂಗಿ ಮಾನ್ಯ ಉಸಿರಾಡುತ್ತಾ ಒಳಗೆ ಬಂದ್ಲು. ನೈಟ್ ಗೌನ್ನಲ್ಲಿಯೇ ಇದ್ದಂತಹ ಅವಳು ಸುಸ್ತಾಗಿ ಕಾಣ್ತಾ ಇದ್ದಾಳೆ. ಅವಳನ್ನು ನೋಡಿ ನಿಖಿಲ್ ಜೋರಾಗಿ ನಗಲು ಶುರು ಮಾಡ್ದ. ಅಣ್ಣ, ನೀನು ಕೊಟ್ಟ ಶಿಕ್ಷೆಯನ್ನು ಮುಗಿಸಿ ಬಂದೆ. ಆ ತೋಟದಲ್ಲಿ 10 ಸುತ್ತು ಹಾಕಿ ಸಾಕಾಗಿ ಹೋಯಿತು ಎಂದು ಮಾನ್ಯ ಅಸಮಾಧಾನದಿಂದ ಹೇಳಿದ್ಲು. ವಿರಾಜ್ ಅವಳನ್ನು ನೋಡಿ, ಮಾನ್ಯ, ಇಂದು 10 ಸುತ್ತು ಹಾಕಿದೀಯಾ ಅಷ್ಟೇ. ಏನಾದರೂ ನಾಳೆ ನೀನು ಸ್ವಲ್ಪ ತಡವಾಗಿ ಬಂದರೂ ನಿಜವಾಗಿಯೂ 50 ಸುತ್ತು ಹಾಕಬೇಕಾಗುತ್ತೆ. ಬಿ ಕೇರ್ಫುಲ್, ನೆನಪಿರಲಿ. ಸರಿಯಾಗಿ 5 ಗಂಟೆಗೆ ನೀವಿಬ್ಬರು ಇಲ್ಲಿದ್ದು ಬಿಡಬೇಕು ಎಂದು ಅಪ್ಪಣೆಯನ್ನು ಕೊಡಿಸ್ದ. ಮಾನ್ಯ ಮೌನವಾಗಿ ಅಣ್ಣನ ಮಾತಿಗೆ ತಲೆಬಾಗಿದ್ಲು. ದೃಶ್ಯ ಬದಲಾಯಿತು. ನಗರದ ಮಧ್ಯಭಾಗದಲ್ಲಿದ್ದ ಮೆಹ್ರಾ ಇಂಡಸ್ಟ್ರೀಸ್ ಕಚೇರಿಯಲ್ಲಿ ಎಲ್ಲರೂ ಕೂಡ ಮೌನವಾಗಿ ಕೆಲಸದಲ್ಲಿ ಮಗ್ನರಾಗಿದ್ರು. ಅಟೆಂಡರ್ ಒಬ್ಬ ಬಂದು ಅಲ್ಲೇ ಕೆಲಸ ಮಾಡ್ತಾ ಇದ್ದ ಕಾವ್ಯಾಳ ಬಳಿ ನಿಂತು, ಮೇಡಮ್, MD ಸರ್ ನಿಮ್ಮನ್ನು ತಮ್ಮ ಕ್ಯಾಬಿನ್ಗೆ ಕರೆದಿದ್ದಾರೆ, ಬೇಗ ಹೋಗ್ಬೇಕಂತೆ ಅಂತ ಹೇಳಿದ್ದ. ಯಾಕೋ ಕಾವ್ಯ ಒಂದು ಕ್ಷಣ ಗಾಬರಿಯಾಗ್ಬಿಟ್ಲು. ನಿಂತಲ್ಲಿಯೇ ಬೆವರೋಕೆ ಶುರು ಮಾಡಿದ್ಲು. ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಎದ್ದು ನಡೆದ್ಲು. ಸುಮಾರು 22 ಅರೆಯದ ಕಾವ್ಯ ತುಂಬ ಸರಳವಾದ ಹಸಿರು ಚೂಡಿದಾರ್ನಲ್ಲಿ ಬಹಳ ಲಕ್ಷಣವಾಗಿ ಕಾಣ್ತಾ ಇದ್ಲು. ಕೇಶರಾಶಿಯನ್ನು ಬಿಟ್ಟಿದ್ದ ಅವಳು ಮಿತವಾಗಿ ಅಲಂಕಾರವನ್ನು ಕೂಡ ಮಾಡ್ಕೊಂಡಿದ್ಲು. ಕ್ಯಾಬಿನ್ ಬಾಗಿಲನ್ನು ತಟ್ಟಿ, ಸರ್, ನಾನು ಒಳಗೆ ಬರಬಹುದೇ ಅಂತಾನು ಕೇಳಿದ್ಲು. ಒಳಗಿನಿಂದ, ಬನ್ನಿ ಕಾವ್ಯ ಎಂಬ ಧ್ವನಿ ಕೇಳಿಸ್ತು. ಒಳಗೆ ಕುಳಿತಿದ್ದವನು ಆ ಕಂಪನಿಯ ಒಡೆಯ ರೋಹನ್ ಮೆಹ್ರಾ. ಆತನಿಗೆ ಸುಂದರ ಹುಡುಗಿಯರೆಂದರೆ ಬಲು ಆಸೆ. ಕಾವ್ಯ ಕೆಲಸಕ್ಕೆ ಸೇರಿದ ದಿನದಿಂದಲೂ ಅವನ ಕಣ್ಣು ಅವಳ ಮೇಲೇನೇ ಇತ್ತು. ಹಲವು ಬಾರಿ ಅವನು ಅವಳಿಗೆ ಪ್ರೇಮ ನಿವೇದನೆ ಮಾಡಿದರೂ ಕೂಡ ಕಾವ್ಯ ಅದನ್ನು ನಯವಾಗಿ ನಿರಾಕರಿಸ್ತಾ ಬಂದಿದ್ಲು. ಕಾವ್ಯಾಳನ್ನು ನೋಡುತ್ತಾ ರೋಹನ್ ಎದ್ದು ಬಂದು ಅವಳ ಕೈಯನ್ನು ಹಿಡಿತಾನೆ. ಕಾವ್ಯ, ಎಲ್ಲಿಯವರೆಗೆ ನೀನು ನಿನ್ನಿಂದ ದೂರ ಸರಿತಾ ಇರ್ತೀಯಾ? ನನ್ನನ್ನು ಒಪ್ಕೊಂಡ್ಬಿಡು. ನಾನು ನಿನ್ನನ್ನು ಖಂಡಿತ ರಾಣಿಯಂತೆಯೇ ನೋಡ್ಕೊಳ್ತೀನಿ. ನಿನಗೆ ಬೇಕಾದ ಎಲ್ಲವನ್ನ ಕೊಡಿಸ್ತೇನೆ ಅಂತ ಅವಳ ಹತ್ತಿರ ಬರ್ತಾ ಇದ್ದಾನೆ. ಕಾವ್ಯ ಬಹಳ ಕೋಪದಿಂದ ಕೈಯನ್ನು ಬಿಡಿಸ್ಕೊಂಡ್ಳು. ಸರ್, ಇದು ಸರಿಯಲ್ಲ. ನಾನು ಇಲ್ಲಿಗೆ ಬಂದಿರೋದು ಕೆಲಸ ಮಾಡಲು ಬಂದಿದ್ದೇನೆ ಹೊರತು ನಿಮ್ಮ ಜೊತೆ ಇನ್ಯಾವುದಕ್ಕೂ ಅಲ್ಲ. ದಯವಿಟ್ಟು ಮರ್ಯಾದೆಯಾಗಿ ನನ್ನನ್ನು ಕೆಲಸ ಮಾಡಲು ಬಿಟ್ಟುಬಿಡಿ ಅಂತ ಹೇಳಿ ವಿನಂತಿಸಿದ್ಲು. ಆದರೆ ರೋಹನ್ ಹಠ ಬಿಡಲಿಲ್ಲ. ನೋಡು ಕಾವ್ಯ, ನನ್ನನ್ನು ಪ್ರೀತಿಸುವುದು ನಿನ್ನ ಅದೃಷ್ಟ. ನೀನು ಒಬ್ಬ ಅನಾಥೆ ಎನ್ನುವುದು ಮರೆಯಬೇಡ. ಈ ಆಫೀಸ್ ನಿನಗೆ ಕೆಲಸದ ಜೊತೆಗೆ ವಾಸಿಸಲು ಮನೆಯನ್ನು ನೀಡಿದೆ.
ನನ್ನ ಪ್ರಪೋಸಲ್ ನೀನು ಒಪ್ಪದಿದ್ದರೆ ಈಗಲೇ ಈ ಕೆಲಸವನ್ನು ಮತ್ತು ಈ ಮನೆಯನ್ನು ಖಂಡಿತ ಬಿಡಬೇಕಾಗುತ್ತೆ ಅಂತ ಹೇಳೇ ಬಿಟ್ಟ. ಮುಂದಿನ ದಾರಿ ನಿನಗೆ ತಿಳಿದಿದೆ ಎಂದು ಕುಹಕವಾಗಿ ನಕ್ಕಿದ್ದ. ರೋಹನ್ನ ಮಾತುಗಳು ಕಾವ್ಯಾಳ ಎದೆಯಲ್ಲಿ ಸಿಡಿಲು ಬಡ್ದಂಗಾಯಿತು. ಏನು ಮಾಡಬೇಕೆಂದು ತೋಚದೆ ಕಣ್ಣೀರನ್ನು ಹಾಕುತ್ತಾ ಅಲ್ಲಿಂದ ಹೊರಗೆ ಬಂದಳು. ಸಂಜೆ ತನ್ನ ಫ್ಲ್ಯಾಟ್ಗೆ ಹಿಂದಿರುಗಿದಾಗ ಅಲ್ಲಿನ ದೃಶ್ಯವನ್ನು ಕಂಡು ಅವಳ ಹೊಟ್ಟೆಯಲ್ಲಿ ಭೀತಿಯ ಸಂಚಲನವಾಯಿತು. ಕೆಲವು ಅಪರಿಚಿತ ವ್ಯಕ್ತಿಗಳು ಅವಳ ಮನೆಯ ಬೀಗ ಮುರಿಯಲು ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಕಾವ್ಯ ಕಚೇರಿಯಿಂದ ಹೊರಬಂದಾಗ ಅವಳ ಮನಸ್ಸು ಸುಂಟರ್ ಗಾಳಿಗೆ ಸಿಲುಕಿದಂತೆ ಆಗಿತ್ತು. ಆದರೆ ಮನೆಗೆ ಬಂದಾಗ ಎದುರಾದ ದೃಶ್ಯ ಅವಳನ್ನು ಮತ್ತಷ್ಟು ಕಂಗೆಡಿಸಿತು. ತನ್ನ ಫ್ಲ್ಯಾಟ್ನ ಮುಂದೆ ಕೆಲವು ಅಪರಿಚಿತ ಯುವಕರು ನಿಂತು ಬೀಗ ಮುರಿಯಲು ಹವಣಿಸ್ತಾನೆ ಇದ್ದಾರೆ. ಅದನ್ನು ನೋಡಿ ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ತಕ್ಷಣ ಓಡಿ ಹೋದವಳು, ಏನು ಮಾಡ್ತಾ ಇದ್ದೀರಾ ನೀವು? ಯಾಕೆ ಹೀಗೆ? ಇದು ನನ್ನ ಮನೆ, ಬೀಗ ಯಾಕೆ ಹೊಡಿತಾ ಇದ್ದೀರಾ ಅಂತ ಕಾವ್ಯ ನಡುಗುವ ದನಿಯಲ್ಲಿಯೇ ಧೈರ್ಯ ತಂದುಕೊಂಡು ಕಿರುಚಾಡ್ತಾ ಇದ್ದಾಳೆ. ಅಲ್ಲಿದ್ದವರಲ್ಲಿ ಒಬ್ಬ ನೋಡಿ ಅವಳನ್ನ ಅಸಡ್ಡೆಯಿಂದ ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ನೋಡಿ ಕುಹಕವಾಗಿ ನಕ್ಕ. ಓಹೋ, ಮೇಡಮ್ ಬಂದ್ರಾ? ನೋಡಿ ಕಾವ್ಯ ಅವರೇ, ಈ ಫ್ಲ್ಯಾಟನ್ನು ಈಗಲೇ ಖಾಲಿ ಮಾಡಿಸ್ಬೇಕು ಅಂತ ರೋಹನ್ ಸರ್ ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ಇನ್ನು ಅರ್ಧ ಗಂಟೆಯಲ್ಲಿ ನೀವೇ ಖಾಲಿ ಮಾಡೋದಿದ್ದರೆ ನಿಮ್ಮ ಸಾಮಾನುಗಳನ್ನೆಲ್ಲ ನಾವೇ ರಸ್ತೆಗೆ ಎಸಿಬೇಕಾಗುತ್ತೆ, ಹುಷಾರ್ ಅಂತ ಹೇಳಿ ಆತ ಎಚ್ಚರಿಸ್ದ. ಅವನು ಒಳ್ಳೆ ದೊಡ್ಡ ಗೂಂಡಾ ಥರ ತುಂಬ ದೈತ್ಯಾಕಾರವಾಗಿ ಕಾಣ್ತಾ ಇದ್ದ. ಆದರೆ ಈಗ ನಾನು ಈ ಹೊತ್ತಿನಲ್ಲಿ ಎಲ್ಲಿಗೆ ಹೋಗಲಿ ಎಂದು ಕಾವ್ಯ ಅಸಹಾಯಕಳಾಗಿ ಕೇಳ್ತಾ ಇದ್ದಾಳೆ. ಅದಕ್ಕವನು ವಿಕಾರವಾಗಿ ನಗುತ್ತಾ, ನೋಡಿ, ಸುಮ್ಮನೆ ಹಠ ಬಿಟ್ಟು ರೋಹನ್ ಸರ್ ಅವರ ಪ್ರಪೋಸಲ್ಸ್ನ ಒಪ್ಕೊಂಡ್ಬಿಡಿ. ಮದುವೆಯಾಗದಿದ್ರೂ ಪರವಾಗಿಲ್ಲ, ಅವರ ಜೊತೆ ಅವರ ಹೆಂಡತಿಯಂತೆ ಇದ್ದು ಬಿಡಿ. ಆಗ ಈ ಫ್ಲ್ಯಾಟ್ ಮಾತ್ರವಲ್ಲ, ಇಡೀ ನಗರವೇ ನಿಮ್ದಾಗತ್ತೆ ಮೇಡಮ್ ಅಂದ. ಅಲ್ಲಿದ್ದ ಉಳಿದ ಹುಡುಗರು ಅಸಭ್ಯವಾಗಿ ನಗಲಾರಂಭಿಸಿದ್ರು. ಕಾವ್ಯಳ ಮೈ ಉರಿದು ಹೋಯಿತು. ನಾನು ಸತ್ರು ಅಂತ ಕೆಲಸ ಮಾಡಲಾರೆ ಎಂದು ಖಂಡಿತವಾಗಿ ಹೇಳಿದ್ಲು. ತರಾತುರಿಯಲ್ಲಿ ಒಳಗೆ ಹೋಗಿ ಬಾಗಿಲನ್ನು ಹಾಕೊಂಡ್ಳು. ಅವಳಿಗೆ ಭಯದಿಂದ ಕೈಕಾಲುಗಳು ನಡುಗ್ತಾ ಇದ್ವು. ಅತ್ತ ರಾಣಾವತ್ ಬಂಗಲೆಯಲ್ಲಿ ಬೆಳಗಿನ ಉಪಹಾರದ ಸಮಯ. ವಿರಾಜ್ ಎಂದಿನಂತೆ ಶಿಸ್ತಿನಿಂದ ಸಿದ್ಧನಾಗಿ ಡೈನಿಂಗ್ ಟೇಬಲ್ ಬಳಿ ಬಂದಿದ್ದ. ಅವನ ತಾಯಿ ಶೋಭಾ ತಿಂಡಿಯ ತಟ್ಟೆಗಳನ್ನು ಜೋಡಿಸುತ್ತಾ ಗುಡ್ ಮಾರ್ನಿಂಗ್ ವಿರಾಜ್ ಅಂತ ಹೇಳಿದ್ರು. ವಿರಾಜ್ ತನ್ನ ಕೈಗಡಿಯಾರವನ್ನು ನೋಡುತ್ತಾ ಗುಡ್ ಮಾರ್ನಿಂಗ್ ಅಮ್ಮ. ಇನ್ನು ಉಳಿದವರು ಎಲ್ಲಿ? ಇನ್ನೂ ರೆಡಿ ಆಗಿಲ್ವಾ? ಸರಿಯಾಗಿ 9 ಗಂಟೆ ಆಗೇ ಹೋಗಿದೆ. 5 ನಿಮಿಷದಲ್ಲಿ ಯಾರು ಇಲ್ಲಿಗೆ ಬರದಿದ್ರೆ ಇವತ್ತು ನಾವಿಬ್ಬರು ಬಿಟ್ಟು ಬೇರೆ ಯಾರು ತಿಂಡಿ ತಿನ್ನುವ ಹಾಗೆ ಇಲ್ಲ ನೋಡು ಅಂತ ಹೇಳಿಬಿಟ್ಟ. ಅವನ ಮಾತು ಇನ್ನೇನು ಮುಗಿಯುವ ಮೊದಲೇ ಅವನ ತಂದೆ ಪ್ರತಾಪ್ ರಾಣಾವತ್ ಉದ್ವಿಗ್ನರಾಗಿ ಬಂದು ಕುಳಿತುಕೊಂಡ್ರು. ಅಯ್ಯೋ, ಕ್ಷಮಿಸು ವಿರಾಜ್, 2 ನಿಮಿಷ ತಡ ಆಯಿತು. ಯಾಕಂದರೆ ವರ್ಕೌಟ್ ಮಾಡಿ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಬರೋದಕ್ಕೆ ಇಷ್ಟೊತ್ತು ಆಗೋಯ್ತಪ್ಪ, ದಯವಿಟ್ಟು ಕ್ಷಮೆ ಇರಲಿ ಅಂದರು. ವಿರಾಜ್ ಅವತ್ತ ತೀಕ್ಷ್ಣವಾಗಿ ನೋಡಿ, ಅಪ್ಪ, ಇವತ್ತು ನೀವು ಯಾಕೆ ಜಿಮ್ಗೆ ಬರಲೇ ಇಲ್ಲ? ಡಾಕ್ಟರ್ ಹೇಳಿದ ಮಾತು ನಿನಗೆ ನೆನಪಿಲ್ವಾ? ಆರೋಗ್ಯವೇ ಭಾಗ್ಯ ಅಂತ. ನಾಳೆಯಿಂದ ಈ ತಪ್ಪು ನಡಿಬಾರ್ದು ಅಪ್ಪ ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದ. ತಂದೆ ಮೌನವಾಗಿ ತಲೆ ತಗ್ಗಿಸಿದ್ರು. ಅಷ್ಟರಲ್ಲಿ ನಿಖಿಲ್ ಮತ್ತು ಮಾನ್ಯ ಕೂಡ ಬಂದು ಸದ್ದಿಲ್ಲದೆ ತಿಂಡಿ ತಿನ್ನೋಕೆ ಆ ಗ್ಯಾಪಲ್ಲೇ ಆರಂಭಿಸಿದ್ರು. ವಿರಾಜ್ ಇರುವಲ್ಲಿ ಶಿಸ್ತೇ ಮಂತ್ರವಾಗಿತ್ತು. ಮಧ್ಯಾಹ್ನವಾಗುತ್ತಾ ಬಂದಂತೆ ಕಾವ್ಯಾಳ ಪರಿಸ್ಥಿತಿ ದಯನೀಯವಾಯಿತು. ಮನೆಯಿಂದ ಹೊರಹಾಕಲ್ಪಟ್ಟ ಅವಳು ತನ್ನ 2 ಟ್ರಾಲಿ ಬ್ಯಾಗ್ಗಳೊಂದಿಗೆ ರಸ್ತೆಯ ಬದಿಯಲ್ಲೇ ನಿಂತಿದ್ಲು. ಅದೇ ಸಮಯಕ್ಕೆ ಸರಿಯಾಗಿ ರೋಹನ್ನು ತನ್ನ ಐಷಾರಾಮಿ ಕಾರ್ನಲ್ಲಿ ಅಲ್ಲಿಗೆ ಬಂದಿಳಿತಾನೆ. ಕಾವ್ಯಾಳ ಕಣ್ಣೀರನ್ನು ನೋಡಿ ಅವನು ಕಪಟ ನಾಟಕವಾಡುತ್ತಾ, ನೋಡು ಕಾವ್ಯ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲು ನನಗೂ ಸಂಕಟವಾಗ್ತಿದೆ. ನಿನಗೆ ಇನ್ನೂ ಸಮಯವಿದೆ. ನನ್ನ ಜೊತೆ ಬಂದು ಬಿಡು. ನಿನ್ನ ಎಲ್ಲ ಸಮಸ್ಯೆಗಳನ್ನು ಒಂದೇ ಒಂದು ಕ್ಷಣದಲ್ಲಿ ಮಂಗಮಾಯ ಮಾಡಿಬಿಡ್ತೇನೆ. ನಿನ್ನ ಜೀವನವನ್ನು ಸುಧಾರಿಸ್ತೇನೆ ಅಂತ ಹೇಳ್ತಾನೆ. ಕಾವ್ಯಳಿಗೆ ಬಹಳ ಅಸಹ್ಯ ಕೋಪ ಬಂದಿದೆ ಅವನ ಮೇಲೆ. ಅವನ ಮುಖವನ್ನೇ ನೋಡದೆ, ನನಗೆ ನಿನ್ನ ಯಾವ ಸಹಾಯವೂ ಬೇಡ ಮಿಸ್ಟರ್, ಇಲ್ಲಿಂದ ಹೊರಟು ಹೋಗು ಅಂತ ಗರ್ಜಿಸ್ತಾಳೆ. ರೋಹನ್ ನಗುತ್ತಾ, ಸರಿ, ಈ ನಡು ರಸ್ತೆಯಲ್ಲಿ ನಿನಗೆ ಯಾರು ಬಂದು ಸಹಾಯ ಮಾಡ್ತಾರೆಂದು ನಾನು ನೋಡಿಯೇ ತೀರ್ತೇನೆ ಅಂತ ಹೇಳಿದ್ದ.
ಅವನಿಗೂ ತುಂಬ ಕೋಪ ಬಂದು ಕಾರ್ ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಬಿಸಿಲಿನಲ್ಲಿ ಬೆಂಚಿನ ಮೇಲೆ ಕುಳಿಸಿದ್ದ ಕಾವ್ಯಾಳ ತಲೆ ಸುತ್ತಾನೆ ಇತ್ತು. ಕೊನೆಗೆ ಯಾವುದೋ ನಿರ್ಧಾರಕ್ಕೆ ಬಂದವಳಂತೆ ಫೋನ್ ತೆಗೆದು ಯಾರಿಗೋ ಕರೆಯನ್ನ ಕೂಡ ಮಾಡಿದ್ಲು. ಅತ್ತ ಕಡೆಯಿಂದ ಹುಡುಗಿಯೊಬ್ಬಳ ಧ್ವನಿ ಅನ್ನೋದು ಕೇಳಿಸ್ತಾ ಇದೆ. ಕಾವ್ಯ ತನ್ನೆಲ್ಲ ಕಷ್ಟಗಳನ್ನ ಅವಳ ಮುಂದೆ ತೋಡ್ಕೊಳ್ತಾ ಇದ್ದಾಳೆ. ಆ ಹುಡುಗಿ ಧೈರ್ಯವಾಗಿರು ಕಾವ್ಯ, ನಾನು ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳಿ ಧೈರ್ಯವನ್ನ ತುಂಬಿದ್ಲು. ಅರ್ಧ ಗಂಟೆಯ ನಂತರ ಒಂದು ಬಿಳಿ ಬಣ್ಣದ ಕಾರು ಕಾವ್ಯಾಳ ಮುಂದೆ ಬಂದು ನಿಂತಿತ್ತು. ಕಾರಿನಿಂದ ಇಳಿದ ಹುಡುಗಿಯನ್ನ ಕಂಡ ತಕ್ಷಣ ಕಾವ್ಯಾಳ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತು. ಅವಳು ಓಡ್ ಹೋಗಿ ಆ ಹುಡುಗಿಯನ್ನ ತಬ್ಕೊಂಡ್ಲು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಮಾನ್ಯ ರಾಣಾವತ್, ವಿರಾಜ್ ರಾಣಾವತ್ನ ತಂಗಿ ಮತ್ತು ಕಾವ್ಯಾಳ ಕಾಲೇಜು ದಿನಗಳ ತುಂಬ ಆತ್ಮೀಯವಾದ ಗೆಳತಿ. ಕಾವ್ಯ ಕೆಲಸಕ್ಕೆ ಸೇರಿದ ನಂತರ ಇಬ್ಬರೂ ಕೂಡ ಭೇಟಿಯಾಗುವುದು ಅಪರೂಪವಾಗಿದ್ರೂ ಕೂಡ ಫೋನ್ ಮೂಲಕ ಸದಾ ಅವಳ ಕುಶಲೋಪಚಾರಿಯನ್ನು ವಿಚಾರಿಸ್ಕೊಳ್ತಾ ಸಂಪರ್ಕದಲ್ಲೇ ಇದ್ರು. ಮಾನ್ಯ ಕಾವ್ಯಳನ್ನು ಸಂತೈಸ್ತಾ, ಕಾವ್ಯ ಚಿಂತೆ ಬಿಡು, ನಾನಿರುವಾಗ ನಿನಗೆ ಏನೂ ಆಗೋಕ್ಕೆ ನಾನು ಬಿಡೋದೇ ಇಲ್ಲ, ನಾನಿರೋ ತನಕ ನೀನು ಒಂಟಿಯೂ ಅಲ್ಲ ಅಂತ ಧೈರ್ಯವನ್ನ ನೀಡಿದ್ಲು. ಮಾನ್ಯಾಳನ್ನ ಕಂಡ ತಕ್ಷಣ ಕಾವ್ಯಾಳ ಮುಖದಲ್ಲಿ ಕಿರುನಗೆ ಮೂಡ್ತು. ಅನಾಥಿಯಾಗಿ ನಡುರಸ್ತೆಯಲ್ಲಿ ನಿಂತಿದ್ದ ಅವಳಿಗೆ ತನ್ನ ಒಡ ಹುಟ್ಟಿದವಳೇ ಬಂದಷ್ಟು ಖುಷಿಯಾಗಿ ಮಾನ್ಯಾಳನ್ನ ಗಟ್ಟಿಯಾಗಿ ಅಪ್ಕೊಂಡ್ಳು. ಮಾನ್ಯ ಮತ್ತು ಕಾವ್ಯ ಕಾಲೇಜು ದಿನಗಳಿಂದಲೂ ಕೂಡ ಪ್ರಾಣ ಸ್ನೇಹಿತೆಯರು. ಕಾಲೇಜು ಮುಗಿದ ಮೇಲೆ ಕಾವ್ಯ ಉದ್ಯೋಗಕ್ಕೆ ಸೇರಿದ್ರೆ ಮಾನ್ಯಾಳ ಮನೆಯವರು ದೊಡ್ಡ ಉದ್ಯಮಿಗಳಾದ ಕಾರಣ ಅವಳು ಎಲ್ಲೋ ಕೆಲಸ ಮಾಡಬೇಕೆಂದು ಯೋಚಿಸುತ್ತಲೇ ಹಾಗೇನೆ ಮನೆಯಲ್ಲೇ ಇದ್ಕೊಂಡ್ಬಿಟ್ಲು. ಆದರೆ ಇಬ್ಬರ ಒಂದು ಪವಿತ್ರವಾದ ಸ್ನೇಹ ಮಾತ್ರ ಅಚ್ಚಳಿಯದಂತೆ ಹಾಗೆ ಉಳಿದಿತ್ತು. ದಿನವೂ ಫೋನಲ್ಲಿ ಹರಟೆ ಹೊಡಿತಿದ್ದ ಅವರು ಆಗೊಮ್ಮೆ ಹೀಗೊಮ್ಮೆ ಭೇಟಿ ಆಗ್ತಾ ಇದ್ರು. ಕೆಫೆಯಲ್ಲಿ, ಹೋಟೆಲಲ್ಲಿ. ಕಾವ್ಯಾಳ ಸ್ಥಿತಿಯನ್ನು ನೋಡಿ ಮಾನ್ಯ ಒಂದು ಕ್ಷಣ ನೊಂದುಕೊಂಡ್ಳು. ಕಾವ್ಯ, ಸುಮ್ಮನೆ ಚಿಂತೆ ಮಾಡಬೇಡ, ನಾನು ಇರುವಾಗ ನೀನು ಈ ರೀತಿ ರಸ್ತೆ ಬದಿಯಲ್ಲಿ ನಿಲ್ಲುವಂಥ ಅಗತ್ಯ ಖಂಡಿತ ಇಲ್ಲ, ಈಗಲೇ ನನ್ನ ಮನೆಗೆ ಬಾ ಎಂದು ಹೇಳುತ್ತಾ ಕಾವ್ಯಾಳ ಟ್ರಾಲಿ ಬ್ಯಾಗ್ಗಳನ್ನು ಎತ್ತಿ ಕಾರಿನ ಹಿಂಬದಿಯ ಸೀಟಿನಲ್ಲಿ ಇರಿಸಿದ್ಲು. ಕಾವ್ಯ ಸಂಕೋಚದಿಂದ, ಅದು ಅದು ನನಗೆ ಬೇರೆ ದಾರಿ ಇಲ್ಲ ಕಾವ್ಯ. ಹೌದು, ಆದರೆ ನಾನು ನಿಮ್ಮ ಮನೆಗೆ ಬರೋದು ಸರಿಯಾಗಿರುತ್ತಾ? ನಿಮ್ಮ ಮನೆಯವರು ಅವ್ರಿಗೆ ಏನಾಗುತ್ತೆ, ಏನು ಅಂದ್ಕೊಳ್ತಾರೋ ಅಂತ ಕೇಳಿದ್ಲು. ಮಾನ್ಯ ಸ್ವಲ್ಪ ಕೃತಕ ಕೋಪದಿಂದ ಅವಳತ್ತ ನೋಡಿ, ನೋಡು ಕಾವ್ಯ, ನಾವು ಕೇವಲ ಸ್ನೇಹಿತೆಯರಲ್ಲ, ನಮ್ಮ ಅರಮನೆಯಂತಹ ಮನೆಯಲ್ಲಿ ನಿನಗೆ ಉಳಿಯಲು ಸಾಕಷ್ಟು ಜಾಗ ಇದೆ. ಇನ್ನೂ ಒಂದು ಪ್ರಶ್ನೆಯನ್ನ ಕೇಳದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕಾರ ಹತ್ತು ಎಂದು ಎರಡನೇ ಬ್ಯಾಗನ್ನು ತಾನೇ ಎತ್ತುಕೊಂಡ್ಳು. ಬೇರೆ ದಾರಿನೇ ಇಲ್ಲ ಕಾವ್ಯನಿಗೆ. ಹಾಗಾಗಿ ಮಾನ್ಯಾಳ ಸಹಾಯವನ್ನ ಪಡೆದು ಕಾರ್ನೊಳಗೆ ಕುಳಿತುಕೊಂಡ್ಳು. ಅವರು ಅಲ್ಲಿಂದ ಹೊರಡುವುದನ್ನೇ ಕಾಯ್ತಾ ಇದ್ದ ರೋಹನ್ನ ಗೂಂಡಾಗಳು ಮಾನ್ಯಾಳನ್ನ ಕಂಡು ದಿಕ್ಕಾಪಾಲಾದ್ರು. ಆ ಐಷಾರಾಮಿ ಕಾರು, ಆ ಮಾನ್ಯಾಳ ಗತ್ತು, ಆ ಸ್ಟೈಲು, ಆ ಬಟ್ಟೆ ನೋಡಿದ್ದ ಅವರಿಗೆ ಏನೋ ಒಂದು ಅಪಾಯದ ಮುನ್ಸೂಚನೆ ಸಿಕ್ತು. ಅವರು ತಕ್ಷಣ ರೋಹನ್ಗೆ ಕರೆ ಮಾಡಿ ವಿಷಯವನ್ನ ಕೂಡ ಮುಟ್ಟಿಸ್ತಾರೆ. ರೋಹನ್ ಕೋಪದಿಂದ ಅಬ್ಬರಿಸಿ, ಯಾರವಳು ಹೊಸ ಹುಡುಗಿ? ಕಾವ್ಯ ಯಾರ ಜೊತೆ ಹೋಗಿದ್ದಾಳೆ? ತಕ್ಷಣ ಕಂಡುಹಿಡಿಯಿರಿ, ನಾನು ಅವಳನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದೇ ಇಲ್ಲ. ದಯವಿಟ್ಟು ಅವಳ ಕಾರನ್ನು ಹಿಂಬಾಲಿಸಿ ಆ ಮನೆಯ ವಿಳಾಸವನ್ನು ಪತ್ತೆ ಹಚ್ಚಿ ಅವಳು ಯಾರ ಜೊತೆ ಇದ್ದಾಳೆ ಎಂದು ಆಜ್ಞಾಪಿಸಿದ್ದ. ಸುಮಾರು ಅರ್ಧ ಗಂಟೆಯ ಪ್ರಯಾಣದ ನಂತರ ಮಾನ್ಯ ತನ್ನ ಕಾರನ್ನು ಒಂದು ಬೃಹತ್ತಾದ ಬಂಗಲೆಯ ಗೇಟ್ ಮುಂದೆ ನಿಲ್ಲಿಸಿದ್ಲು. ರಾಣಾವತ್ ಮೆನ್ಷನ್ ಎಂಬಂತಹ ಬೋರ್ಡ್ ಕಾಣಿಸ್ತಾ ಇದೆ ಮತ್ತು ಅಲ್ಲಿದ್ದ ಭದ್ರತೆಯನ್ನು ನೋಡಿ ಕಾವ್ಯ ಕೂಡ ದಂಗಾಗಿ ಹೋಗ್ತಾಳೆ. ಗೇಟ್ ದಾಟಿ ಒಳಗೆ ಹೋದಂತೆ ದೊಡ್ಡದಾದ ಹಸಿರು ತೋಟ, ಮಧ್ಯದಲ್ಲಿ ಜಿನುಗುವ ಕಾರಂಜಿ ಮತ್ತು ಸಾಲು ಸಾಲು ಕಾರುಗಳು ಕಾವ್ಯಾಳ ಕಣ್ಣು ಕೋರೈಸುವಂತೆ ಮಾಡ್ತಾ ಇದ್ದಾವೆ. ಮಾನ್ಯ ಕಾವ್ಯಾಳನ್ನ ಒಳಗೂಡಿಸಿಕೊಂಡು ಹೋದ್ಲು. ವಿಶಾಲವಾದ ಅಜಾರದಲ್ಲಿ ಶೋಭಾ ಅವರು ಆರಾಮವಾಗಿ ತಂಪಾಡಿಗೆ ತಾವು ಪುಸ್ತಕವನ್ನು ಓದುತ್ತಾ ಕುಳಿತಿದ್ದಾರೆ. ಅಮ್ಮ ನೋಡಿ, ನಾನು ಯಾರನ್ನ ಕರೆತಂದಿದ್ದೇನೆ ಎಂದು ಮಾನ್ಯ ಕೂಗ್ತಾ ಇದ್ದಾಳೆ. ಶೋಭಾ ಅವರು ಕಾವ್ಯಾಳನ್ನ ನೋಡಿದ ತಕ್ಷಣವೇ ಮರುಕಪಟ್ರು.
ಕಾವ್ಯಾಳ ಮುಗ್ಧತೆ, ಆ ಒಂದು ಸೌಂದರ್ಯ, ಆ ಒಂದು ಸರಳತೆ ಅವರನ್ನು ನಿಜವಾಗಿಯೂ ಸೆಳೆಯಿತು. ಯಾಕಂದರೆ ಅವರು ಕೂಡ ಹಳೆಯ ಕಾಲದವರು, ಸರಳತೆಯನ್ನು, ಮುಗ್ಧತೆಯನ್ನು, ಸಂಪ್ರದಾಯವನ್ನು ಬಹಳ ಆರಾಧಿಸುವವರು. ಮಾನ್ಯ ಕಾವ್ಯಾಳ ಕಷ್ಟದ ಕಥೆಯನ್ನು ಅಮ್ಮನಿಗೆ ವಿವರಿಸಿದ್ಲು. ಶೋಭಾ ಅವರು ಕಾವ್ಯಾಳ ಹತ್ತಿರ ಬಂದು ಅವಳ ತಲೆ ಸವರುತ್ತಾ, ಕಾವ್ಯ, ಇದನ್ನೇ ನಿನ್ನ ಮನೆ ಅಂತ ಭಾವಿಸು. ಇಲ್ಲಿ ನಿನಗೆ ಯಾರ ತೊಂದರೆಯೂ ಇರುವುದಿಲ್ಲ. ನೀನು ಇಲ್ಲಿ ತುಂಬ ಸಂತೋಷವಾಗಿರಬಹುದು ಎಂದು ಅಕ್ಕರೆಯಿಂದ ಅಪ್ಪಿಕೊಂಡ್ರು. ತಾಯಿಯ ಪ್ರೀತಿ ಏನೆಂದೇ ಅರಿಯದ ಕಾವ್ಯಾಳ ಕಣ್ಣುಗಳು ಅಮ್ಮನ ಮಮತೆಗೆ ತೇವಗೊಂಡವು. ನಂತರ ಮಾನ್ಯ ಕಾವ್ಯಾಳನ್ನ ಮೇಲಿನ ಅಂತಸ್ತಿಗೆ ಕರೆದೊಯ್ದ್ಲು. ತನ್ನ ಕೋಣೆಯ ಪಕ್ಕದಲ್ಲೇ ಇದ್ದ ಅತಿಥಿ ಗೃಹವನ್ನು ತೋರಿಸಿ, ಇಂದಿನಿಂದ ಇದು ನಿನ್ನ ಕೋಣೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನೀನು ಸಂಕೋಚ ಪಟ್ಟುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ನಿನಗೆ ಇಷ್ಟ ಬಂದ ಹಾಗೆ ಫ್ರೀಯಾಗಿರ್ಬೋದು. ವಿಶ್ರಾಂತಿ ತಗೋ. ಏನಾದರೂ ಬೇಕಿದ್ರೆ ಪಕ್ಕದಲ್ಲೇ ನಾನಿರ್ತೀನಲ್ವ ಎಂದು ನಕ್ಕು ತನ್ನ ಕೋಣೆಗೆ ಅವಳ ಪಾಡಿಗಳು ಹೊರಡ್ತಾಳೆ. ಕಾವ್ಯ ಆ ಕೋಣೆಯನ್ನು ನೋಡಿ ಬೆರಗಾದ್ರು. ಅದು ಕೋಣೆಯಲ್ಲ, ಒಂದು ಸುಂದರ ಲೋಕದಂತಿತ್ತು. ಮೃದುವಾದ ಹಾಸಿಗೆ, ಗೋಡೆಯ ಮೇಲೆ ಆಕರ್ಷಕ ಕಲಾಕೃತಿಗಳು ಮತ್ತು ತಂಪಾದ ಗಾಳಿ ಬೀಸುವ ವಿಶಾಲವಾದ ಬಾಲ್ಕನಿ. ಕಾವ್ಯ ತನ್ನ ಸಾಮಾನುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಿಟ್ಟು ಸ್ವಲ್ಪ ಸಮಯದ ನಂತರ ದಣಿವಾರಿಸಿಕೊಳ್ಳಲು ಬಾಲ್ಕನಿಗೆ ಬಂದು ನಿಂತಳು. ಅಲ್ಲಿದ್ದ ಇಡೀ ತೋಟದ ನೋಟ ಸೊಗಸಾಗಿ ಕಾಣ್ತಾ ಇತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸೋಕೆ ಅಂತ ಹೇಳಿ ಆರಂಭಿಸುತ್ತೆ. ಕಾವ್ಯಾಳ ಕುತ್ತಿಗೆಯಲ್ಲಿದ್ದ ರೇಷ್ಮೆ ಸ್ಕಾರ್ಫ್ ಗಾಳಿಗೆ ಆರು ಹೋಯಿತು. ಅದನ್ನು ಹಿಡಿಯಲು ಕೈ ಚಾಚ್ತಾ ಇದ್ದಾಳೆ, ಪ್ರಯತ್ನ ಪಟ್ಲು. ಆದರೆ ಅಷ್ಟರಲ್ಲೇ ಅದು ಬೇಗ ಹಾರಿ ಕೆಳಗಿನ ಅಂತಸ್ತಿನ ಬಾಲ್ಕನಿಯಲ್ಲಿ ನಿಂತಿರುವಂತಹ ವ್ಯಕ್ತಿಯ ತಲೆಯ ಮೇಲೆ ಬಿದ್ದು ಅವನ ಮುಖವನ್ನೇ ಮುಚ್ಕೊಂಡ್ಬಿಡುತ್ತೆ. ಕಾವ್ಯ ಆತಂಕದಿಂದ ಕೆಳಗೆ ನೋಡ್ತಾ ಇದ್ದಾಳೆ. ಆ ವ್ಯಕ್ತಿ ತನ್ನ ಮುಖದ ಮೇಲಿದ್ದ ಸ್ಕಾರ್ಫನ್ನು ನಿಧಾನವಾಗಿ ತೆಗೆದು ಏನಿದು ಅಂತ ಹೇಳಿ ಮೇಲಕ್ಕೆ ನೋಡ್ತಾ ಇದ್ದಾನೆ. ಆದರೆ ಅವನು ಬೇರೆ ಯಾರೂ ಆಗಿರಲಿಲ್ಲ. ಹೆಣ್ಣು ಮಕ್ಕಳನ್ನು ತುಂಬ ದ್ವೇಷಿಸುವಂತಹ ಗಂಭೀರ ವದನದ ವಿರಾಜ್ ರಾಣಾವತ್ ಆ ಮನೆಯ ದೊಡ್ಡ ಮಗ ಆಗಿದ್ದ. ಅವನ ತೀಕ್ಷ್ಣ ನೋಟ ಕಾವ್ಯಾಳ ಕಣ್ಣುಗಳನ್ನು ಸಂಧಿಸಿದಾಗ ಅವಳ ಹೃದಯ ಒಂದು ಕ್ಷಣ ಬಡಿತವನ್ನೇ ಮರೆತಂತಾಯಿತು. ಕಾವ್ಯ ಮತ್ತು ವಿರಾಜ್ ನಡುವಿನ ಆ ಮೊದಲ ನೋಟವೇ ಒಂದು ಮೌನ ಕದನಕ್ಕೆ ನಾಂದಿಯಾಗ್ತದ. ಹೆಣ್ಣು ಮಕ್ಕಳಿಂದ ದೂರವಿರುವಂತಹ ವಿರಾಜ್ ತನ್ನ ಬಾಲ್ಕನಿಯಲ್ಲಿ, ಅದು ತನ್ನ ಮನೆಯಲ್ಲೇ, ಹುಡುಗಿಯ ಸ್ಕಾರ್ಫ್ ಬಿದ್ದಿದ್ದಕ್ಕೆ ಕೆಂಡಾಮಂಡಲನಾಗ್ತಾನ. ನನ್ನ ಮನೆಯಲ್ಲಿ ಶಿಸ್ತಿರಬೇಕು ಎಂದು ಗೊತ್ತಿಲ್ವೇ? ಈ ಹುಡುಗಿ ಇಲ್ಲಿಗೆ ಹೇಗೆ ಬಂದ್ಲು ಎಂದು ವಿರಾಜ್ ಮಾನ್ಯಳ ಮೇಲೆ ಅಬ್ಬರಿಸ್ತಾನ. ಮಾನ್ಯ ತನ್ನ ಗೆಳತಿಯ ಪರವಾಗಿ ಹೇಗೆ ವಾದ ಮಾಡ್ತಾಳೆ, ಹೇಗೆ ನಿಂತ್ಕೊಳ್ತಾಳೆ. ವಿರಾಜ್ನ ಕಠೋರ ನಿಯಮಗಳು ಕಾವ್ಯಾಳನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾವ. ನೋಡೋಣ ಮುಂದಿನ ಭಾಗದಲ್ಲಿ. ಕತೆ ಮುಂದುವರಿಯುತ್ತೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕತೆಗಳನ್ನು ಪ್ರೋತ್ಸಾಹಿಸಿ. ದಯವಿಟ್ಟು ಭಾಗ 1 ಸಿಗುವಂತಹ ಪ್ರೋತ್ಸಾಹ ಮುಂದಿನ ಭಾಗಗಳಿಗೆ ಸಿಗೋದೇ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಭಾಗವೂ ಸಿಗ್ತಾ ಹೋಗುತ್ತೆ.